ಪಾತ್ರದ ಬಗ್ಗೆ ಹೇಳಿ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೂಪಾಲಿ. ಇವಾಗ ತಾನೇ ತಾರಕೇಶ್ವರ ಮೂವಿ ನೋಡ್ಕೊಂಡು ಬಂದ್ವಿ. ಅಪ್ಪ ಆ ಕ್ರೌಡ್ ನೋಡಿ ತುಂಬ ಖುಷಿ ಆಯಿತು. ನಿಜ ನಂದು ಫಸ್ಟ್ ಎಕ್ಸ್ಪೀರಿಯೆನ್ಸು, ನಂದು ಫಸ್ಟ್ ಮೂವಿ ರಿಲೀಸ್ ಆಗಿರೋದು. ಇಷ್ಟೊಂದು ಜನ ಬಂದಿರೋದು ನನಗೆ ತುಂಬ ಖುಷಿ ಆಗ್ತಿದೆ. ಎಲ್ಲ ಥ್ಯಾಂಕ್ಸ್ ಹೇಳಬೇಕಂದ್ರೆ ನಮ್ಮ ಆಡಿಯನ್ಸಿಗೆ ಮತ್ತು ಗಣೇಶ್ ರಾವ್ ಸರ್ಗೆ, ಅವರೇ ನನಗೆ ಸಪೋರ್ಟ್ ಮಾಡಿರೋದು. ತುಂಬ ಚೆನ್ನಾಗಿ ಮೂಡಿ ಬಂದಿದೆ ನನ್ನ ಮೂವಿ. ನನ್ನ ಪಾತ್ರ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಮೂವಿ ನೋಡಿ. ಥ್ಯಾಂಕ್ ಯು. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ, ನಮ್ಮ ಟೀಮ್ ಮೇಲೆ ಇರಲಿ. ಥ್ಯಾಂಕ್ ಯು. ಎಷ್ಟೊತ್ತಿದ್ದೀರಾ ಸ್ಕ್ರೀನ್ ಮೇಲೆ ನೀವು? ಸರ್ ಇಂಟರ್ವ್ಯೂಲ್ ಆದಮೇಲೆ ಫುಲ್ ಸ್ಟೋರಿ ನಂದೇ ಸರ್. ಏನು ಅನಿಸ್ತು ನಿಮಗೆ ಈ ಪೌರಾಣಿಕ ಪಾತ್ರಗಳೆಲ್ಲ ಮಾಡೋಕ್ಕೆ? ಆ್ಯಕ್ಚುಲಿ ಇವಾಗ ಹೊಡಿ ಬಡಿ ಲವ್ ಸ್ಟೋರಿಗಳೇ ಜಾಸ್ತಿ. ಅದು ಆ್ಯಕ್ಚುಲಿ ಒಬ್ಬರು ಹೀರೋಯಿನ್ ಆಗಬೇಕಂದ್ರೆ ನಾವು ಆ ಥರ ಕ್ಯಾರೆಕ್ಟರ್ ಮಾಡಬೇಕಂತಲೇ ಜಾಸ್ತಿ ಆಸೆ ಇರುತ್ತೆ. ಆದರೆ ನಾನು ಪೌರಾಣಿಕ ಕಥೆ ಮಾಡಿರೋದು, ಅದು ಪಾರ್ವತಿ ಪಾತ್ರ ಮಾಡಿರೋದು ನನ್ನ ಫಸ್ಟ್ ಮೂವಿ ಆಗಿದ್ದು. ನನಗೆ ತುಂಬ ಖುಷಿ ಇದೆ, ನನಗೆ ತುಂಬ ಹೆಮ್ಮೆ ಇದೆ. ಆ ಪಾತ್ರ ಸಿಗೋಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ನಿಮಗೆ ಪಾರ್ವತಿ ಪರಮೇಶ್ವರನ್ ನೋಡಿದಾಗ ಫೀಲ್ ಆಗುತ್ತೆ. ಅದು ರಾಜ್ಕುಮಾರ್ ಸರ್ ಹಳೆ ಮೂವಿಗಳೆಲ್ಲ ಪೌರಾಣಿಕ ಕಥೆಗಳನ್ನ ಮಾಡಿರ್ತಾರೆ. ಆ ಥರನೇ ನಮ್ಮದು ಮೂವಿ ತುಂಬ ಚೆನ್ನಾಗಿ ಬಂದಿದೆ. ತುಂಬ ರಿಚ್ಚಾಗಿ ಬಂದಿದೆ. ಎಲ್ಲ ಪಾತ್ರಗಳು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ನಮ್ಮ ಮೂವಿ ನೋಡಿ. ಥ್ಯಾಂಕ್ ಯು. ಪರಮೇಶ್ವರನ್ ಬಗ್ಗೆ ಏನು ಹೇಳ್ತೀರಾ? ಗಣೇಶ್ ರಾವ್ ಸರ್ದು ಇದು 333ನೇ ಮೂವಿ. ಆ್ಯಕ್ಚುಲಿ ಅವ್ರ ಜೊತೆ ನನಗೆ ಸ್ಕ್ರೀನ್ ಹಂಚ್ಕೊಳ್ಳೋಕೆ ಸಿಕ್ಕಿದ್ದೇ ಒಂದು ಗ್ರೇಟ್ ಫೀಲ್ ಆಗ್ತೀನಿ. ತುಂಬ ಅಂದರೆ ತುಂಬ ಎಕ್ಸ್ಪೀರಿಯೆನ್ಸ್ ಅವರಿಂದನೇ ನಾನು ಕಲ್ತಿರೋದು. ಅವರು ವೇಷಭೂಷಣ ಆಗಲಿ, ಅವ್ರದ್ದು ಎಕ್ಸ್ಪ್ರೆಷನ್ ಆಗಲಿ, ಅವ್ರದ್ದು ಬಾಡಿ ಲ್ಯಾಂಗ್ವೇಜ್ ಆಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರನ್ನ ನೋಡಿ ಕಲ್ತಿರೋದಕ್ಕೆ ನಾನು ಇವಾಗ ಇಷ್ಟು ಚೆನ್ನಾಗಿ ಈ ಪಾತ್ರ ಮಾಡೋಕ್ಕೆ ಸಾಧ್ಯ ಆಯಿತು. ತುಂಬ ಚೆನ್ನಾಗಿ ಮಾಡಿದ್ದೀನಿ. ಗಣೇಶ್ ರಾವ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಡೈರೆಕ್ಟ್ರು ಪುರುಷೋತ್ತಮ್ ಸರ್ ಹೇಳಬೇಕಂದ್ರೆ ಡೈರೆಕ್ಟರು. ನಮ್ಮದು 2 ಮೂವಿದು, ಅದು ಪೌರಾಣಿಕ ಕಥೆ. 2 ಮೂವಿನ ಅವರೇ ಡೈರೆಕ್ಟ್ ಮಾಡಿರೋದು. ತುಂಬ ಚೆನ್ನಾಗಿ ನನಗೆ ತಿದ್ದಿರೋದು ಆಲ್ಮೋಸ್ಟ್ ಅವರೇ. ಅಂದರೆ ಒಂದು ಕಲ್ಲನ್ನ ಶಿಲೆ ಮಾಡಬೇಕಂದ್ರೆ ತುಂಬ ಮುಖ್ಯ, ಅದು ಶಿಲ್ಪಿಗೆ. ಹಾಗೆ ಒಂದು ಆರ್ಟಿಸ್ಟ್ನ ಶಿಲೆ ಮಾಡಬೇಕು, ಒಂದು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಬೇಕು, ಅವಳ ಟ್ಯಾಲೆಂಟ್ನ ಹೊರಗೆ ತರಬೇಕು ಅಂದರೆ ಅದು ಡೈರೆಕ್ಟ್ರಿಂದ ಸಾಧ್ಯ. ನಮ್ಮ ಪುರುಷೋತ್ತಮ್ ಸರಿಂದ ನಾನು ಅದನ್ನು ಮಾಡಿದ್ದೀನಿ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ ನಮ್ಮ ಮೂವಿ. ಡೈರೆಕ್ಟ್ರು ತುಂಬ ಎಫರ್ಟ್ ಹಾಕಿ ನಮ್ಮ ಮೂವಿ ಮಾಡಿದ್ದಾರೆ. ಎಲ್ಲರೂ ಬಂದು ಸಿನಿಮಾ ನೋಡಿ. ಬೇರೆ ಪಾತ್ರವರ್ಗ ನಮ್ಮ ಮೂವಿಲಿ, ತಾರಕೇಶ್ವರ ಮೂವಿಲಿ 5 ಸಾಂಗ್ ಬಂದಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಇವಾಗ ಅದು ಕುರುಕ್ಷೇತ್ರ ದರ್ಶನ್ ಸರ್ದು ಒಂದು ಸಾಂಗ್ ಬರುತ್ತೆ ಎಂಟ್ರಿಗೆ. ಅದೇ ಥರನೇ ಗಣೇಶ್ ರಾವ್ ಸರ್ದು ಎಂಟ್ರಿ ಬರುತ್ತೆ, ದರ್ಶನ್ ಸರ್ದು ಎಂಟ್ರಿ ಬರುತ್ತೆ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಎಲ್ಲರೂ ಬಂದು ಥಿಯೇಟ್ರಿಗೆ ಮೂವಿ ನೋಡಿ. ನಮ್ಮ ಬಾಲಸುಬ್ರಹ್ಮಣ್ಯ ಇವಳು ಋತುಸ್ಪರ್ಶ ಅವಳು ಮಾಡಿದ್ದಾಳೆ. ಲಾಸ್ಟಿಗೆ ಅವಳಿಂದನೇ ಟ್ವಿಸ್ಟು, ತಾರಕೇಶ್ವರ ಸಂಹಾರ ಅವಳಿಂದನೇ ಆಗೋದು. ಬಂದು ಮೂವಿ ನೋಡಿ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಒಂದು ಪೌರಾಣಿಕತೆ ನೀವೇ ಎತ್ತಿ ಹಿಡಿಬೇಕು. ಕನ್ನಡ ಮೂವಿಗಳನ್ನ ನೀವೇ ಬೆಂಬಲಿಸಬೇಕು. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಋತುಸ್ಪರ್ಶ. ನಾನು ತಾರಕೇಶ್ವರ ಚಿತ್ರದಲ್ಲಿ ಬಾಲಸುಬ್ರಹ್ಮಣ್ಯ ಪಾತ್ರ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ನಮ್ಮ ತಾರಕೇಶ್ವರ ಚಿತ್ರ. ಡೈರೆಕ್ಟರ್ ಪುರುಷೋತ್ತಮ್ ಸರ್ ಅವರು ತುಂಬ ಚೆನ್ನಾಗಿ ಕಾನ್ಸೆಪ್ಟ್ ಮಾಡಿದ್ದಾರೆ. ಹಾಗೂ ನಮ್ಮ ವೀರೇಂದ್ರ ಬೆಳ್ಳಿಚುಕ್ಕಿ ಸರ್ ಅವರು ತುಂಬ ಚೆನ್ನಾಗಿರೋ ಕಾಸ್ಟ್ಯೂಮ್ಸು ರಿಚ್ ಆಗಿ ಬಂದಿದೆ ಮೂವಿದಲ್ಲಿ. ಇವಾಗ 15ನೇ ತಾರೀಕು ನಮ್ಮ ತಾರಕೇಶ್ವರ ಚಿತ್ರ ರಿಲೀಸ್ ಆಗಿದೆ. ತುಂಬ ಚೆನ್ನಾಗಿ ಬಂದಿದೆ. ನಾನು ಅದೇ ಬಾಲಸುಬ್ರಹ್ಮಣ್ಯ ಪಾತ್ರ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಬಂದು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಆಮೇಲೆ ನಾನು ಮರ್ತಿದ್ದೆ, ಈಗಿನ ಕಾಲದಲ್ಲಿ ಫೈಟಿಂಗ್ ಸಿನಿಮಾಸ್ ಬರ್ತಾ ಇದೆ. ನಮ್ಮ ಪೌರಾಣಿಕ ಸಿನಿಮಾಸ್ ಬರ್ತಾ ಇಲ್ಲ. ಸೊ ನಾವು ಕೂಡ ಪೌರಾಣಿಕ ಸಿನಿಮಾ ಮಾಡಿದ್ದೀವಿ, ತಾರಕೇಶ್ವರ ಚಿತ್ರ. ಸೊ ನೀವೆಲ್ಲರೂ ಬಂದು ನಮ್ಮ ತಾರಕೇಶ್ವರ ಚಿತ್ರ ನೋಡಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಗಣೇಶ್ ರಾವ್ ಬಗ್ಗೆ ಏನು ಹೇಳ್ತೀಯಾ? ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಚಿತ್ರದಲ್ಲಿ ಅವರು 4 ಪಾತ್ರ ಮಾಡಿದ್ದಾರೆ. ಹೆಮ್ಮೆ ಅನಿಸುತ್ತೆ. ಸೊ ಓಕೆ, ಥ್ಯಾಂಕ್ ಯು. ತಾರಕೇಶ್ವರ ಒಂದು ಸುಂದರ ಪೌರಾಣಿಕ ಚಿತ್ರ. ನನ್ನ ಆತ್ಮೀಯ ಸ್ನೇಹಿತರಾದ ಗಣೇಶ್ ರಾವ್ ಕೇಸರ್ಕರ್ ಅವರು ತಮ್ಮದೇ ಆದ ಲಾಂಛನ GR ಫಿಲಮ್ಸ್ ಲಾಂಛನದಲ್ಲಿ ತಾರಕೇಶ್ವರನ ಸಿನಿಮಾನ ಅವರೇ ನಾಯಕ ನಟರಾಗಿ ನಟಿಸಿದ್ದಾರೆ. ಬಟ್ ಬಹಳ ಸಿನಿಮಾ ಅದ್ಭುತವಾಗಿ ಮೂಡಿ ಬಂದಿದೆ. ಯಾಕೆಂದರೆ ಈ ಕಾಲದಲ್ಲಿ ಪೌರಾಣಿಕ ಚಿತ್ರಗಳನ್ನು ಮಾಡೋಂಥ ನಿರ್ಮಾಪಕರು ಬಹಳ ಕಡಿಮೆ ಆಗಿದ್ದಾರೆ. ಯಾಕಂದರೆ ಪೌರಾಣಿಕ ಸಿನಿಮಾ ಮಾಡಬೇಕಾದ್ರೆ ತುಂಬ ವೆಚ್ಚ ಆಗುತ್ತೆ. ಸೆಟ್ಗಳಾಗ್ಬೋದು, ಆರ್ಟಿಸ್ಟ್ ಆಗ್ಬೋದು, ಕಾಸ್ಟ್ಯೂಮ್ಸು ಅದೆಲ್ಲ. ಬಟ್ ನಿರ್ದೇಶಕರ ಓಂಕಾರ ಕೃಷ್ಣನಾಥ್ ಅವರು ಬಹಳ ಬಿಗಿಯಾದ ನಿರ್ದೇಶನ ಮಾಡಿದ್ದಾರೆ.
ಬಟ್ ಡೈರೆಕ್ಟ್ರಿಗೆ ಏನೇನು ಬೇಕೋ ನಮ್ಮ ಗಣೇಶ್ ರಾವ್ ಅವರು ಸಹ ಎಲ್ಲ ಪೂರೈಕೆ ಮಾಡಿ ಸಿನಿಮಾನ ಅದ್ಭುತವಾಗಿ ಇವತ್ತು ತೆರೆಗೆ ತಂದಿದ್ದಾರೆ. ಸಿನಿಮಾ ನೋಡೋದಕ್ಕೆ ಬಹಳ ಚೆನ್ನಾಗಿದೆ. ಮನೆ ಮಂದಿ ಎಲ್ಲ ಕುಳಿತು ನೋಡ್ಬೋದಂತ ಚಿತ್ರ. ಕರ್ನಾಟಕದ ಬಹುತೇಕ ರಮ್ಯವಾದ ಸ್ಥಳಗಳಲ್ಲಿ ಅದ್ದೂರಿ ಸೆಟ್ಗಳಲ್ಲಿ ಚಿತ್ರೀಕರಣ ಮಾಡಿದ್ದಾರೆ. ಆಲ್ ದ ಬೆಸ್ಟ್ ಆಫ್ ತಾರಕೇಶ್ವರ ಸಿನಿಮಾ. ಫುಲ್ ಟೀಮ್ಗೆ ಒಳ್ಳೆಯದಾಗಿದೆ. ಥ್ಯಾಂಕ್ ಯು. ಎಲ್ಲ ಬಂದು ಸಿನಿಮಾ ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಈ ಹೊಸವರ ತಂಡಕ್ಕೆ ಆಶೀರ್ವಾದ ಮಾಡಬೇಕಂತ ಕೇಳ್ಕೊಳ್ತೇನೆ. ಕನ್ನಡ ಸಿನಿಮಾ ಉಳಿಸಿ ಬೆಳೆಸಿ, ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ. ಜೈ ಹಿಂದ್, ಜೈ ಕರ್ನಾಟಕ. ಪುರುಷೋತ್ತಮ ಸಿನಿಮಾ ಈಗ ರಿಲೀಸ್ ಆಗಿದೆ, ಹೇಳಿ ನಿಮಗೆ. ತುಂಬ ಖುಷಿ ಆಗ್ತಾ ಇದೆ. ತಾರಕೇಶ್ವರ ಚಿತ್ರ ನಾನು ಅಂದ್ಕೊಂಡಿರಲಿಲ್ಲ ಇಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ, ಜನ ಅದನ್ನು ಅಪ್ಕೊತಾರೆ, ಪ್ರೀತಿಸ್ತಾರೆ ನನಗೆ ಗೊತ್ತಿರಲಿಲ್ಲ. ಆದರೆ ಇವತ್ತು ಆ ಮಾಬು, ಆ ಜನ, ಅವ್ರ ರಿಯಾಕ್ಷನ್ ನೋಡಿದಾಗ ತುಂಬ ಖುಷಿ ಆಯಿತು. ಒಂದು ಮರು ಜನ್ಮ ಅನ್ನಿಸ್ತು ನನಗೆ. ನಾನು ಇದುವರೆಗೂ 29 ಪಿಕ್ಚರ್ ಮಾಡಿದ್ದೀನಿ. ಅದು ಒಂದು ತೂಕ ಆದರೆ ಇದು 30ನೇ ಸಿನಿಮಾ ತಾರಕೇಶ್ವರ. ಇದು ಎಲ್ಲಕ್ಕೆ ಹೆಚ್ಚಿನ ಒಂದು ತೂಕ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಆದರೆ ಎಲ್ಲ ನಾನು ಕೂಸೆ, ಆದರೆ ಇದು ಒಂದು ಒಳ್ಳೆಯ ಹೆಸರು ತರ್ತಕ್ಕಂಥ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಪೌರಾಣಿಕ ಚಿತ್ರ. ಪ್ರತಿಯೊಬ್ಬರು ತಮ್ಮ ತಮ್ಮ ಪಾತ್ರಗಳನ್ನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಆಮೇಲೆ ಕ್ಯಾಮ್ರಾಮನ್ ಮುತ್ತುರಾಜ್ ಇರ್ಬೋದು, ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ರಾಜಭಾಸ್ಕರ್ ಇರ್ಬೋದು, ನಮ್ಮ ಕಲಾವಿದರೆಲ್ಲ ತಾರಕೇಶ್ವರ ಪಾತ್ರದಲ್ಲಿ ನಮ್ಮ ಗಣೇಶ್ ಕೇಸರ್ಕರ್, ಯಾಕರ್ ಪಾತ್ರದಲ್ಲಿ ನಮ್ಮ ಶ್ರೀ ವಿಷ್ಣು, ನಮ್ಮ ಸಂಭಾಷಣೆ ನಮ್ಮ ಜಂಶು, ನಮ್ಮ ಸ್ನೇಹಿತ, ಆ ಥರ ನಾವು ತುಂಬ ವರ್ಷದ ಜೊತೆ ಇದ್ದೀವಿ. ಅವನು ಕೂಡ ತುಂಬ ಚೆನ್ನಾಗಿ ಬಂದಿದ್ದಾನೆ. ಇಡೀ ನಮ್ಮ ಟೀಮು ಅದ್ಭುತವಾಗಿದೆ. ಜನ ಅದನ್ನು ಅಪ್ಕೊಂಡಿದ್ದಾರೆ. ಇದನ್ನು ಖುಷಿ ಆಗ್ತಾ ಇದೆ. ಯಾಕಂದರೆ ಒಂದು ಸಿನಿಮಾ ಅದು ರಿಲೀಸ್ ಆದಾಗ ಭಯ ಇರುತ್ತೆ. ಪ್ರತಿಯೊಬ್ಬ ನಿರ್ದೇಶಕರು ಭಯ ಇರುತ್ತೆ. ಏನಪ್ಪ ಸಿನಿಮಾನ ಒಪ್ಕೊಳ್ತಾರೋ, ಅದನ್ನು ತೆಗೊಳ್ತಾರೋ, ಬೈತಾರೋ ಅನ್ನೋ ಭಯ ಇದ್ದೇ ಇರುತ್ತೆ. ಆದರೆ ದೇವ್ರ ದಯೆಯಿಂದ ಎಲ್ಲ ಪ್ರೇಕ್ಷಕರು ನೋಡಿದರೆಲ್ಲ ತುಂಬ ಖುಷಿಪಟ್ಟರು. ಅದ್ಭುತವಾಗಿದೆ. ಏನು ಹಿಂದೆ ರಾಜ್ಕುಮಾರ್ ಅವರ ಭಕ್ತ ಪ್ರಹ್ಲಾದ ಇರ್ಬೋದು, ಮಯೂರ ಇರ್ಬೋದು, ಭಕ್ತ ಕನಕದಾಸ ಇರ್ಬೋದು, ಸಾಕಷ್ಟು ಪ್ರಾಡಕ್ಟ್ಸ್ ಇರ್ಬೋದು, ಅದಕ್ಕೆ ಸಮನಾಗಿ ಬಂದಿದೆ. ತುಂಬ ಖುಷಿಯಾಯಿತು. ಎಷ್ಟು ವರ್ಷಗಳ ನಂತರ ಇದು ಅದ್ಭುತ ಸಿನಿಮಾ ಬಂದಿದೆ ಅಂತೇಳಿ ಖುಷಿಪಟ್ಟರು. ಅದು ನನಗೆ ಖುಷಿ ಆಗ್ತಾಯಿದೆ. ಆ ಸಕ್ಸಸ್ ಇನ್ನೂ ಮುಂದುವರಿತ ನಾನು ಆಸೆಪಡ್ತೀನಿ. ಇಡೀ ಕನ್ನಡ ನಾವು ಕೇಳ್ಕೊಳ್ಳೋದೇನಪ್ಪ ಅಂದರೆ ಇಡೀ ಸಿನಿಮಾ ಎಲ್ಲರೂ ಒಂದು ಚಿತ್ರಮಂದಿರಕ್ಕೆ ಬನ್ನಿ, ಸಿನಿಮಾ ನೋಡಿ ಆಶೀರ್ವಾದ ಮಾಡಿರ್ಬೇಕಂತ ಇದ್ದೀನಿ. ನಿಮ್ಮ ಕೂಸು, ನಿಮ್ಮ ಮಗ ಈ ತಾರಕೇಶ್ವರ ನಿಮ್ಮ ಮಗಳಿಗೆ ಇಡ್ತಾ ಇದ್ದೀನಿ. ಇದನ್ನು ನಾವು ಸಾಕಿ ಪೋಷಿಸಬೇಕಂತ ಬೇಡ್ಕೊತಾ ಇದ್ದೀನಿ. ನಮಸ್ಕಾರ. ಈ ಸಿನಿಮಾ ಮಾಡಬೇಕಂತ ಆಲೋಚನೆ ಮಾಡಿದ್ದು ನೀವು, ಗಣೇಶ್ ರಾವ. ಹೆಂಗೆ ಇದು ಈ ಮಕ್ಕಳುಗಳೆಲ್ಲ ಮರ್ತೇ ಹೋಗ್ಬಿಟ್ಟಿದ್ದಾರೆ ಹಿಸ್ಟ್ರಿಗಳನ್ನ. ಹೌದು. ಈಗ ಪಿಕ್ಚರ್ ನೋಡಿದ್ರೆ ಸ್ವಲ್ಪ ಹಿಸ್ಟ್ರಿಗಳು ಗೊತ್ತಾಗುತ್ತೆ. ಇದು ಆ್ಯಕ್ಚುಲಿ ನಾನು ಸಿದ್ದರಾಮೇಶ್ವರ ಸಿನಿಮಾ ಶೂಟಿಂಗ್ ಮಾಡ್ತಾ ಇರಬೇಕಾದ್ರೆ ಈಶ್ವರನ ಪಾತ್ರಕ್ಕೆ ಯಾರು ಅಂತ ನಾನು ನಿರ್ಮಾಪಕರು ಸುನೀಲ್ ಅವರು ಹುಡುಕಾಡ್ತಾ ಇದ್ದರು. ನಾನು ಹೊಳೆದಿದ್ದು ಗಣೇಶ್. ನಾನು ನಿರ್ಮಾಪಕರು ಹೇಳಿದೆ, ಸರ್ ಗಣೇಶ್ ಅವನ ಈಶ್ವರ ಪಾತ್ರ ಹಾಕೋಣ ಅಂತ. ಅವರು ಅವರು ಬರೀ ಪೊಲೀಸ್ ಪಾತ್ರ ಅದೇದು ಮಾಡ್ತಾರೆ ರೀ, ಅವರು ಸೂಟ್ ಆಗ್ತಾರಲ್ಲ ಅದಕ್ಕೆ ಅಂತ. ಇಲ್ಲ ಸರ್, ಆ ಫೇಸು ಉದ್ದ ಇದೆ, ಹೈಟ್ ಇದ್ದಾರೆ, ಶಿವನ್ ಮಾತ್ರ ಸೂಟ್ ಆಗ್ತಾರೆ, ಯೋಚನೆ ಮಾಡೋಣ ಅಂದರು. ಏನೋ ರೀ ನೋಡೋಣ, ಕರೆಸಿ ನೋಡೋಣ ಅಂದರು. ಸರಿ, ನಾನು ಫೋನ್ ಮಾಡಿದೆ, ಮಾತುಕತೆ ಎಲ್ಲ ಆಯಿತು. ಬನ್ನಿ ಡೇಟು ಕೊಟ್ಟೆ. ಒಂದು ಇವರಿಗೆ ಚನ್ನಪಟ್ಟಣಕ್ಕೆ ಬಂದರು, ಶೂಟಿಂಗ್ ಅಲ್ಲೇ ಶೂಟಿಂಗ್ ಇತ್ತು, ಚನ್ನಪಟ್ಟಣಕ್ಕೆ ಬಂದರು. ನಿರ್ಮಾಪಕರು ಡೌಟ್ ಇತ್ತು, ಪುರುಷೋತ್ತಮ್ ಅವರು ಬೇಕಪ್ ಆದಮೇಲೆ ನಾನು ಫೋಟೋ ಕಳಿಸಿ, ನಾನು ಫೋಟೋ ಓಕೆ ಅಂದ ಮೇಲೆ ಶೂಟಿಂಗ್ ಮಾಡಿ ಅದು ನಾನು ಕಂಡೀಷನ್ ಹಾಕಿದ್ರು. ಯಾಕಂದ್ರೆ ಭಯ ಇತ್ತು ಅವ್ರಿಗೆ, ಏನಪ್ಪ ಶೂಟ್ ಆಗ್ತಾರೋ ಇಲ್ವೋ ಅಂತ. ಅವ್ರ ಮನಸ್ಸು ಬೇರೆ ಒಬ್ಬರಿದ್ದರು. ಅವ್ರು ಹಾಗಾಗಿ ನನಗೆ ಹೇಳಿದ್ರು. ನಾನು ಆಯ್ತು ಸರ್ ಅಂತೇಳಿ ಮೇಕಪ್ಪೆಲ್ಲ ಆಯಿತು. ಮೇಕಪ್ ಫೋಟೋ ತೆಗೆದೆ, ಹುಡುಗರು ಕಳಿಸೆ. ಅವ್ರು ಹೇಳಿದ್ರು, ಸೂಪರ್ ಆಗಿದೆ ರೀ ಪುರುಷೋತ್ತಮ್, ನಿಮ್ಮ ಸೆಲೆಕ್ಷನ್ ಸೂಪರ್, ಗೋ ಹೆಡ್ ಅಂದರು. ಮಾಡಿದೆ. ಆ ಇನ್ಸ್ಪಿರೇಷನ್ನೇ ಎಲ್ಲರೂ ಎಲ್ಲ ಹೊಗಳೋದು, ತುಂಬ ಚೆನ್ನಾಗಿ ಕೂತು ಸಿಟ್ ಆಗ್ತಿರೋದು. ಅದು ಇನ್ಸ್ಪಿರೇಷನ್ ಅಂತ ಕೂತು ಪುರುಷೋತ್ತಮ್ ನಾನು ಈಶ್ವರ ಪಾತ್ರ ಒಂದೆಲ್ಲ ಮಾಡಿಸಿದ್ದೀನಿ. ಅದೇ ಈಶ್ವರ ಪಾತ್ರ ಮೇಜರ್ ಇಟ್ಕೊಂಡು ಅದನ್ನು ಒಂದು ಕತೆ ನೀವು ಹೇಳಿದ್ರೆ ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂದರು. ನಾನು ಕಲಾವಿದರು ಸಿನಿಮಾ ಮಾಡ್ತಾರ, ಕೋಟಿಗಟ್ಟಲೆ ಕಡಿಮೆ ಮಾಡ್ತಾರ ಅಂತ ಯೋಚನೆ ಇಲ್ಲ ರೀ, ಇದು ಸೋಡಾ ಸ್ಪೀಡ್ ಎಲ್ಲ ನಾನು ಮಾಡ್ತೀನಿ ಅಂದಾಗ ಗಂಗೆ ಗೌರಿ ಅನ್ನೋ ಸಿನಿಮಾ ನಾವು ಫಸ್ಟ್ ಮಾತಾಡ್ಕೊಂಡು ಅದು ಕೂದ್ರೆ ಶೂಟಿಂಗ್ ಮುಗೀತು. ಆ ಶೂಟಿಂಗ್ ಮುಗಿಸಿ ಎಡಿಟಿಂಗ್ ಮಾಡೋ ಟೈಮಲ್ಲಿ ತಾರಕೇಶ್ವರ ಒಂದು ಎಲೆ ಸಿಕ್ತು ನನಗೆ. ಮತ್ತು ಪವರ್ಫುಲ್ಲು ಕತೆ, ಆ ಪಾತ್ರನಾಗಿರ್ಬೋದು. ನಾನು ಹೇಳಿದೆ, ಗಣೇಶ್ವರ ಈ ತಾರಕೇಶ್ವರನ ಪಾತ್ರ ಅದ್ಭುತ ಸೂಟ್ ಆಗುತ್ತೆ, ಒಳ್ಳೆ ಎಲೆ ಇದೆ, ಒಳ್ಳೆ ಸ್ಟೋರಿ ಇದು ಅಂದಾಗ ಅದನ್ನೇ ಫಸ್ಟ್ ಮಾಡೋಣ ಸರ್ ಅಂತೇಳಿ ಅದನ್ನು ಮಾಡಿದ್ರು. ಅದು ರೆಸ್ಪಾನ್ಸ್ ಇತ್ತು. ಗಂಗೆಗೌರಿ ಕೂಡ ರೆಡಿ ಇದೆ. ಅದು ಈ ಶಿವರಾತ್ರಿಗೆ ನಾವು ರಿಲೀಸ್ ಮಾಡ್ತಾಯಿದ್ದೀವಿ. ಇದು ತಾರಕೇಶ್ವರ ರಿಲೀಸ್ ಆಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಹಾಗಾಗಿ ಎಲ್ಲ ಮಕ್ಕಳು, ಅವರು ಮನೆಯವರು ಇರ್ಬೋದು, ಆಮೇಲೆ ನಿರ್ಮಾಪಕರಾದ ರೂಪಮಾಲಿಯವರು ಇರ್ಬೋದು, ಆಮೇಲೆ ಸುಮತಿ ಅವರು ಕೂಡ ಅದಕ್ಕೆ ಗುಣ ಹಾಕಿದ್ದಾರೆ. ಆಮೇಲೆ ನಮ್ಮ ಮೊಸರು ದೇಸಾಯಿ ಕೂಡ ಅವರು ಎಲ್ಲರೂ ಸೇರಿ ಇಲ್ಲ ನಾವು ಹಣ ಹಾಕ್ತೀವಿ ಅಂತೇಳಿ ಎಲ್ಲ ಒಗ್ಗಟ್ಟಾಗಿ ಇವತ್ತು ಹಣ ಹಾಕಿ ತುಂಬ ನಿರ್ಮಾಣ ಮಾಡಿದ್ದಾರೆ. ತುಂಬ ಅದ್ಭುತ ಬಂದಿದೆ. ಜನ ಒಪ್ಕೊಂಡಿದ್ದಾರೆ. ನಾವು ಗೆಲ್ತೀವಿ ಅನ್ನೋ ಆಸೆ ನನಗೆ. ಥ್ಯಾಂಕ್ ಯು. ನಮ್ಮ ಪ್ರಧಾನಮಂತ್ರಿ ನಾನು ಈ ಚಿತ್ರದಲ್ಲಿ ನಾನೊಂದು ಪೌರಾಣಿಕ ಇಷ್ಟು ಚೆನ್ನಾಗಿ ಮೂಡಿಬರುತ್ತೆ ಅಂತ ನಾನಾದರೂ ಅಂದ್ಕೊಂಡಿರಲಿಲ್ಲ. ನನ್ನ ತಮ್ಮ ಇಷ್ಟೊಂದು ಫಿಲಮ್ ತೆಗೆದಾಗ ನಾನು ನೋಡ್ತಾ ಇದ್ದೆ. ಅದಕ್ಕೂ ಇದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ.
ಈ ನಮ್ಮ ಏನು ಈಶ್ವರ ಹಾಗೂ ತಾರಕೇಶ್ವರ ಪಾರ್ಟ್ ನಮ್ಮ ಗಣೇಶ ರಾವ್ ಮಾಡಿದ್ದಾರೆ 100% ಅವರ ಅದಕ್ಕೆ ಇನ್ವಾಲ್ವ್ ಆಗಿ ನಡೆಸಿದ್ದಾರೆ ಅಂತ ನನಗಾದ್ರೂ ಖುಷಿ ಆಯಿತು. ಅವತ್ತಿನ ದಿನ ಏನು ಬಬ್ರುವಾನ ನೋಡ್ತಾ ಇದ್ರಿ, ಏನು ರಾಜ್ಕುಮಾರ್ ಫಿಲಮ್ಗಳು ಬೆಂಕೇಗೌರಿ ಇರ್ಬೋದು, ಆ ಪಾತ್ರಗಳನ್ನು ಮೀರ್ಸೋ ಥರ ಈ ಥರ ಅಭಿನಯಿಸ್ತಾರೆ ಅಂತ ಗೊತ್ತಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಸೂತ್ರಧಾರಿಯಾದಂಥ ಇವರ ಡೈರೆಕ್ಷನು ಮತ್ತು ಸಾಹಿತ್ಯ ಮತ್ತು ಹಾಡುಗಳು ಚೆನ್ನಾಗಿ ಮೂಡಿ ಬಂದಿದೆ. ಎಲ್ಲೂ ಬೋರಾಗಲ್ಲ. ಮಕ್ಕಳನ್ನು ಸಹ ನಾನು ನೋಡಿದೆ. ಇವತ್ತು ಯೂತ್ಸ್ ಬಂದಿದ್ರು, ಬೇರೆ ಟೈಮ್ನವರು ಬೇರೆ ಹುಡುಗರನ್ನ ಮಾಡ್ತಾಯಿದ್ರು. ಇಂಥ ಸಿನಿಮಾ ನಾವು ನೋಡೇ ಇಲ್ಲ ಪೌರಾಣಿಕ. ಈ ಕಾಲದಲ್ಲಿ ಇವತ್ತಿನ ಇಂಥ ಜನರಲ್ಲಿ ಇದರ ಅವಶ್ಯಕತೆ ಇದೆ ಅಂತೇಳಿ ಎಲ್ಲರೂ ಭಾವಿಸಿ ಈ ಚಿತ್ರ ತುಂಬ ಹೊಗಳಾಗಿ ನೋಡಿ ಇವರು ಅಣ್ಣನಾಗಿದ್ದಕ್ಕೆ ನನಗೂ ಒಂದು ಹೆಮ್ಮೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ. ದಯವಿಟ್ಟು ಈ ಚಿತ್ರ ಎಲ್ಲರೂ ನೋಡಿ ಒಂದು ಚೆನ್ನಾದ ರೆಸ್ಪಾನ್ಸ್ ಕೊಡಬೇಕಂತೇಳಿ ನಾನಾದರೂ ಕೇಳ್ಕೊಂಡು ನಾನು ಹೇಳ್ಬೋದು ಅನ್ನಿಸ್ತೇನೆ. ಥ್ಯಾಂಕ್ ಯು. ಈ ದಿನ ಬೆಂಗಳೂರಿನಲ್ಲಿ ಇಷ್ಟು ಜನ ಸೇರಿರೋದು ಒಂದು ಅದ್ಭುತ ಅಂತ ನನಗಾದ್ರೂ ಅನ್ನಿಸ್ತು. ಈ ದಿನ ಬೆಂಗಳೂರಿನಲ್ಲಿ ಬರೋದೇ ಕಷ್ಟ. ಇಷ್ಟೊಂದು ಓಡ್ತಾ ಇರೋದು ನೋಡಿದ್ರೆ ನನಗೆ ಅದು ಲೇಟೆಸ್ಟ್ ಇರೋರು ಇಷ್ಟೊಂದು ಸಂತೋಷ ಆಗಿದೆ ಅಂತ ನಾನು ಹೇಳೋ ಅಭಿಮಾನಿಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ತುಂಬಾ ಮನೋರಂಜನೆ. ಹಾಗಾಗಿ ನಮ್ಮತನ, ನಮ್ಮ ಪೌರಾಣಿಕ, ಸಾಮಾಜಿಕ ಎಲ್ಲ ವಿಚಾರಗಳನ್ನು ಬಹಳ ಪ್ರಬಲವಾಗಿ ನೋಡಲಿಕ್ಕೆ, ಕೇಳಿಸ್ಕೊಳ್ಳಿಕ್ಕೆ ಇರುವಂಥದ್ದೇ ಸಿನಿಮಾ ಇಡೀ ಜಗತ್ತನ್ನೇ ಬಿಂಬಿಸಲಿಕ್ಕೆ ಸಾಧ್ಯವಿರುವಂಥ ಒಂದು ಭಾಳ ಪ್ರಬಲವಾಗಿರುವಂಥ ಒಂದು ರಂಗ. ಈಗ ನನ್ನ ಆತ್ಮೀಯ ಸ್ನೇಹಿತರು ಎಲ್ಲದಕ್ಕಿಂತ ಹೆಚ್ಚಾಗಿ ರಾಜಕೀಯದಲ್ಲೂ ಇದ್ದಾರೆ, ಸಿನಿಮಾದಲ್ಲೂ ಇದ್ದಾರೆ. ಈಗ ಸಿನಿಮಾದಲ್ಲಿ 300ಗಿಂತ ಹೆಚ್ಚಿನ ಸಿನಿಮಾದಲ್ಲಿ ನಟಿಸಿರುವಂಥ ನನ್ನ ಆತ್ಮೀಯ ಗಣೇಶ್ ರಾವ್ ಕೇಸರ್ಕರ್ ಅವರ ನಾಯಕತ್ವದ ತಾರಕೇಶ್ವರ ಸಿನಿಮಾ ಅವರ ನಾಯಕರಾಗಿದ್ದಾರೆ. ಪುರುಷೋತ್ತಮ್ ಅವರು ನಿರ್ದೇಶಕರಾಗಿದ್ದಾರೆ. ಶುಭಾರೈಸಿ ನಾನು ಸಿನಿಮಾ ನೋಡ್ಲಿಕ್ಕೆ ಬಂದಿದ್ದೀನಿ. ಸರ್, ಸಿನಿಮಾದ ಯಾವುದಾದ್ರು ಬೇರೆ ಸಿನಿಮಾಗಳು ಆಗಿರ್ಬೋದು ಅಥವಾ ಗಣೇಶ್ ಅವರು ಅಭಿನಯಿಸಿರೋ ಯಾವುದೇ ಸಿನಿಮಾಗಳಾಗಿರ್ಬೋದು, ಅಂದರೆ ಅಂಶಗಳನ್ನಿಟ್ಟು ರಾಜಕೀಯ ರಂಗದಲ್ಲಿ ಯಾವತ್ತಾದರೂ ಅದನ್ನು ಯೂಸ್ ಮಾಡಿದ್ದಿದೆಯಾ, ಬಳಸ್ಕೊಂಡಿರೋದಿದೆಯಾ ಅಂಶಗಳನ್ನು? ಖಂಡಿತ. ಇವಾಗೇನೋ ಒಂದು ಬೇರೆ ಬೇರೆ ಸಿನಿಮಾ ಇದೇನಂದರೆ ಇವಾಗ ನಮಗೆ ಪೌರಾಣಿಕ ಸಿನಿಮಾ ಆಗಿರೋದ್ರಿಂದ ಇದನ್ನು ಅಂಶಗಳು ಸಿನಿಮಾ ಮತ್ತು ರಾಜಕೀಯ ರಂಗ ಎರಡೂ ಒಟ್ಟಿಗೆ ಹೋಗುವಂಥದ್ದು. ಸೊ ಅದೇನು ಪ್ರತ್ಯೇಕ ಅಲ್ಲ, ಅಂಶಗಳು ಬಳಕೆ ಆಗೇ ಆಗ್ತವೆ. ಸೊ ಇಲ್ಲಿ ಒಬ್ಬ ಕಲಾವಿದರಾಗಿ ಸಮಾಜದಲ್ಲಿ ಗುರುತಿಸ್ಕೊಂಡಾಗ ಖಂಡಿತ ಅವ್ರ ಸಮಾಜದಲ್ಲಿ ಒಬ್ಬ ಚಿತ್ರನಟನಾಗಿ, ಒಬ್ಬ ಕಲಾವಿದನಾಗಿ ಜನ ಅವ್ರನ್ನ ಹೆಚ್ಚಾಗಿ ಗುರುತಿಸೋದು. ರಾಜಕಾರಣಿಯಾಗಿ ಇರ್ತಾರೆ. ನಾನು ತುಂಬ ದಿನ ಆಗಿತ್ತು ಇವತ್ತು ಥಿಯೇಟ್ರಿಗೆ ಈ ಭಾಗದಲ್ಲಿ ಬಂದಿದ್ದು. ಸೊ ಇವತ್ತು ಗಣೇಶ್ ಅವ್ರ ಜೊತೆ ಸಿನಿಮಾ ನೋಡೋಂಥ ಭಾಗ್ಯ ನಂದಾಗಿದೆ. ಸರ್, ಈಗ ಗಣೇಶ್ ಅವರ ಸಾಕಷ್ಟು ಸಿನಿಮಾಗಳನ್ನು ನೋಡಿದ್ದೀರಾ. ಅವ್ರ ಜೊತೆ ಮುಂದಿನ ದಿವಸಗಳಲ್ಲಿ ಅವ್ರ ಜೊತೆ ಆ್ಯಕ್ಟ್ ಮಾಡುವ ಆಸೆ ಏನಾದರೂ ಇದೆಯಾ? ಖಂಡಿತ. ಆ್ಯಕ್ಟ್ ಅಂತೂ ಮಾಡಲ್ಲ. ಟೆಲಿಫಿಲ್ಮಲ್ಲಿ ಮಾಡಿದ್ದಾರೆ ಆಲ್ರೆಡಿ. ನೆಕ್ಸ್ಟ್ ಮಾಡಿದಾಗ ಆ್ಯಕ್ಟ್ ಅಂತೂ ಮಾಡಲಿಕ್ಕೆ ಬರಲ್ಲ. ಸೊ ನಾವೇನು ಸ್ಪೇಸ್ ಇಟ್ಕೊಂಬಿಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಅಲ್ಲಿ ರಾಜಕೀಯ ರಂಗದಲ್ಲಿರೋರು ನಾವು ಬಣ್ಣ ಬಳಕೋಬಾರ್ದು ಅಂತ. ಹಾಗಾಗಿ ನಮ್ಮ ಗಣೇಶ್ ಮಾತ್ರ ಇವಾಗ 2 ರೋಲ್ನಲ್ಲಿ ಇರಲಿ ಅಂತ. ಗಣೇಶ್ ಜಾಗ ನಾನು ತೊಗೊಳೋದು ಬೇಡ ಅಂತ. ಸರ್, ಕೊನೆಯದಾಗಿ ಸಿನಿಮಾ ಇಂಡಸ್ಟ್ರಿಯ ಬಗ್ಗೆ ಇತ್ತೀಚಿನ ಕನ್ನಡ ಇಂಡಸ್ಟ್ರಿ ಎಸ್ಪೆಷಲಿ ಜನರು ಬರೋದು ಕಮ್ಮಿ ಆಗಿದೆ ಥಿಯೇಟರಿಗೆ. ಥಿಯೇಟರೇ ಅಳಿವಿನ ಅಂಚಿನಲ್ಲಿದೆ. ಸೊ ಸರ್ಕಾರ ಇದ್ರ ಬಗ್ಗೆ ಗಮನ ವಹಿಸಬೇಕು. ಏನು ಮುತುವರ್ಜಿ ವಹಿಸುತ್ತೆ ಮುಂದಿನ ದಿನಗಳಲ್ಲಿ? ಖಂಡಿತ. ನೋಡಿ, ನಾಡಿನ ಸಂಸ್ಕೃತಿ ಉಳಿಸ್ಕೋಬೇಕು, ನಮ್ಮ ಭಾಷೆನ ಪ್ರಬಲವಾಗಿ ಉಳಿಸ್ಕೋಬೇಕು ಅಂದರೆ ಸಿನಿಮಾ ರಂಗ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಚಲನಚಿತ್ರ ರಂಗಕ್ಕೆ ಇನ್ನು ಹೆಚ್ಚಾಗಿ ಒತ್ತು ಕೊಡಬೇಕು. ತುಂಬ ಅಂದರೆ ಒಂದು ಥಿಯೇಟ್ರ್ ಮಾಲೀಕರ ವಿಚಾರದಲ್ಲಾಗಿರಲಿ, ಅವ್ರ ಲೈಸೆನ್ಸು. ನಾನು ಅಧಿಕಾರದಲ್ಲಿದ್ದಾಗ ನನಗೆ ಇಲಾಖೆ ಬರ್ತಿರಲಿಲ್ಲ. ಆದರೂ ಸಿನಿಮಾ ಥಿಯೇಟ್ರು, ಚಿತ್ರಮಂದಿರ ಮಾಲೀಕರು, ಎಕ್ಸಿಬಿಟರ್ಸ್ ಎಲ್ಲ ನನ್ನ ಹತ್ರ ತುಂಬ ಸಲ ಭೇಟಿ ಮಾಡಿದಾಗ ಸರ್ಕಾರ ಜೊತೆ ಹಲವಾರು ಮೀಟಿಂಗ್ಗಳನ್ನು ಮಾಡಿಸಿದ್ರು. ಅವ್ರಿಗೆ ಡಿ ಸಿಯಿಂದ ಲೈಸೆನ್ಸ್ ರಿನ್ಯೂವಲ್ ಆಗಲಿ, ಕರೆಂಟ್ ಬಿಲ್ ವಿಚಾರದಲ್ಲಾಗಲಿ, ಬೇರೆ ಬೇರೆ ತುಡುಕುಗಳು ಏನೇನಿತ್ತು ಆ ತುಡುಕುಗಳಾಗಲಿ, ಪ್ರಾಪರ್ಟಿ ಟ್ಯಾಕ್ಸ್ ಆಗಲಿ, ಇಂಥ ಹಲವಾರು ವಿಚಾರದಲ್ಲಿ ಅವರಿಗೆ ಭಾಳ ಸಹಾಯಕಾರಿಯಾಗಿ, ಉತ್ತೇಜನಕಾರಿಯಾಗಿ ಅವರು ಸರ್ವೈವ್ ಆಗಬೇಕು. ಇವತ್ತು ಥಿಯೇಟರ್ಗಳು ಈ ಭಾಗದಲ್ಲಿ ಎಷ್ಟೋ ಥಿಯೇಟರ್ಗಳು ಮುಚ್ಚಿ ಹೋಗಿದ್ದವು. ಸೊ ಇದು ನಿಜಕ್ಕೂ ನಮ್ಗೆ ದೊಡ್ಡ ಹಿನ್ನಡೆ. ನಾವು ಇವತ್ತು ಚೈನಾ ಅಂತ ದೇಶದಲ್ಲಿ ನೋಡಿದಾಗ ಸ್ಕ್ರೀನ್ಸು ಅಲ್ಲಿ 40,000 ಸ್ಕ್ರೀನ್ಸ್ ಇದೆ, ನಮ್ಮಷ್ಟು ಜನಸಂಖ್ಯೆ. ಆದರೆ ಇವತ್ತಿಲ್ಲಿ ನಮ್ಮ ಇಂಡಿಯಾದ ಭಾರತದಲ್ಲಿ ಸ್ಕ್ರೀನ್ಸ್ ಇರೋದು 15,000. ನಾವು ಸಿನಿಮಾ ರಂಗ ಬೆಳೆಯುತ್ತೆ ಪೂರಕವಾಗಿರಲ್ಲ. ಒಂದು ಥಿಯೇಟ್ರಿಗೆ ಬಂದಿದ್ದ ತಕ್ಷಣ ಜನಕ್ಕೆ ಇಲ್ಲೊಂಥರ ಎಂಜಾಯ್ ಮಾಡೋಂಗಿರಬೇಕು. ಸೊ ಈ ಎಲ್ಲ ಗಮನದಲ್ಲಿಟ್ಕೊಂಡು
ನನಗಂತೂ ಯಾವುದೇ ಸಂದರ್ಭ ಸಿಕ್ಕಾಗಲೂ ಏನೊಂದು ಚಿತ್ರಮಂದಿರಗಳು ಬೆಳಿಲಿಕ್ಕೆ ಬೇಕಾಗಿರುವಂಥ ಎಲ್ಲ ಸಹಾಯವನ್ನು ಮಾಡಲಿಕ್ಕೆ ಸಂತೋಷದಿಂದ ಚಿತ್ರರಂಗ ಮತ್ತು ಚಿತ್ರಮಂದಿರವನ್ನು ಬೆಳಿಲಿಕ್ಕೆ ಬೇಕಾಗಿರುವಂಥ ಎಲ್ಲ ರೀತಿಯಾದಂಥ ಸಹಾಯವನ್ನು ಮತ್ತು ಅವರ ಧ್ವನಿಯಾಗಿ ಮಾತಾಡಲಿಕ್ಕೆ ನಾನು ಭಾಳ ಸಂತೋಷ ಆಗ್ತದೆ, ಮಾಡ್ತೀನಿ ಅಂತ ಹೇಳೋದು. ಸರ್, ಇವಾಗ ಪರಭಾಷಾ ಸಿನಿಮಾಗಳಿಗೆ ಇಲ್ಲಿ ಥಿಯೇಟರ್ ಕೊಡ್ತಾರೆ, ಬಟ್ ಇಲ್ಲಿಯ ಕಲಾವಿದರಿಗೆ, ಇಲ್ಲಿಯ ಹೊಸ ಹೊಸ ಪ್ರತಿಭೆಗಳಿಗೆ ಥಿಯೇಟರ್ ರಿಲೀಸ್ಗೆ ಆಗಬೇಕಾದ್ರೆ ಸಮಸ್ಯೆಗಳಾಗ್ತದೆ ಸರ್. ಅದಕ್ಕೊಂದು ಕಡಿವಾಣ ಹಾಕುವಂಥ ಪ್ರಯತ್ನ ಏನಾದರೂ ಮುಂದಿನ ದಿವಸಗಳಲ್ಲಿ? ಖಂಡಿತ ನಮ್ಮ ಸಿನಿಮಾಕ್ಕೆ ಇಷ್ಟು ದಿನ ಸ್ಕ್ರೀನ್ ಮಾಡಬೇಕು ಅಂತ ಕಡ್ಡಾಯವಾಗಿದೆ ಕಾನೂನಿನ ಏನಿಲ್ಲ. ಇವತ್ತು ನಾವು ಕನ್ನಡ ಚಿತ್ರರಂಗ ಭಾಳ ಬಲಿಷ್ಠವಾಗಿ ಬೆಳೆಸ್ತೇವೆ, ಮತ್ತೇನು ಬಲಿಷ್ಠತೆ ಇದೆ. ಆದರೆ ಇನ್ನೂ ಒಂದು ವ್ಯವಸ್ಥೆಗಳು, ಈಗ ಸ್ಟುಡಿಯೋ ಮಾಡೋದ್ರೆ ಆಗಲಿ, ಪ್ರೊಡಕ್ಷನ್ಸ್ ಎಲ್ಲ ಬರುತ್ತೆ. ಒಂದು ಸಿನಿಮಾ ಪ್ರೊಡಕ್ಷನಿಂದ ಹಿಡಿದು, ಒಂದು ಕಲಾವಿದರಿಂದ ಹಿಡಿದು, ಚಿತ್ರಮಂದಿರದಿಂದ ಹಿಡಿದು ಎಲ್ಲ ವಿಚಾರ. ಹಾಗಾಗಿ ಒಂದು ಪ್ರೊಡಕ್ಷನ್ ಮಾಡಲಿಕ್ಕೆ ಬಂದು ಹೇಗೆ ನಾವು ಸಹಾಯ ಮಾಡಬೇಕು, ಸರಳವಾಗಿ ಸುಲಭವಾಗಿ ಒಂದು ಪ್ರತಿಭೆಗಳನ್ನು ಹೆಚ್ಚಿಸಲಿಕ್ಕೆ ಇವತ್ತು ಏನು ಆ್ಯಕ್ಟಿಂಗ್ ಇನ್ಸ್ಟಿಟ್ಯೂಟ್ಗಳು ಅವನು ಒಂಥರ ವಿರಳವಾಗಿದೆ, ಸೇರೋರು ಇಲ್ಲ ಹಂಗಾಗಿದೆ. ಸೊ ಇಂಥ ಸಂಸ್ಥೆಗಳಲ್ಲೂ ನಾನು ಒಂದು ದೊಡ್ಡದಾಗಿ ನಮ್ಮ ಪಾಲಿಟೆಕ್ನಿಕ್ ಕಾಲೇಜ್ ಇದೆ ಸಿನಿಮಾ ಆ್ಯಕ್ಟಿಂಗಿಗೆ, ಅದನ್ನು ಅಪ್ರಸ್ತುತ ಆಗಿತ್ತು, ಅದನ್ನು ಹೆಚ್ಚಿಸಲಿಕ್ಕೆ ಬಲಿಷ್ಠ ಕಟ್ಟಲಿಕ್ಕೆ ನಾನು ವ್ಯವಸ್ಥೆ ಮಾಡಿದ್ದು. ಅದೇನೋ ಸ್ವಲ್ಪ ಲಿಟಿಗೇಷನ್ ಆಗೋದು, ಇಲ್ಲದೆ ಒಂದು ನಾವು ಪೂನಾ ಆ್ಯಕ್ಟಿಂಗ್ ಇನ್ಸ್ಟಿಟ್ಯೂಟ್ ಹೇಗಿತ್ತು ಆ ರೀತಿ ನಾವು ಒಂದು ಆ್ಯಕ್ಟಿಂಗ್ ಇನ್ಸ್ಟಿಟ್ಯೂಟ್ನ ಬೆಳೆಸಲಿಕ್ಕೆ ಮಾಡ್ತೀವಿ. ಬೇರೆ ಬೇರೆ ಇವತ್ತು ಪ್ರೈವೇಟ್ ಕಾಲೇಜಸ್, ಯೂನಿವರ್ಸಿಟಿ, ಇವತ್ತು RV ಯೂನಿವರ್ಸಿಟಿಯವರು ಬೊಂಬಾಳೆ ಮತ್ತು RV ಒಂದು ಸಂಸ್ಥೆ ಈಗ ಆ್ಯಕ್ಟಿಂಗಿಗೆ ಸ್ಟಾರ್ಟ್ ಆಗಿದೆ. ಸೊ ಇಂಥ ಹಲವಾರು ಕಾಲೇಜ್ಗಳು ಬೇರೆ ಬೇರೆ ಯೂನಿವರ್ಸಿಟಿಯವರಿಗೆ ಸ್ಟಾರ್ಟ್ ಮಾಡ್ತಿದ್ದಾರೆ. ಒಂದಕ್ಕೊಂದು ಇದೊಂದು ಗಮನಿಸಿ ಎಷ್ಟು ಬೇಡಿಕೆ ಇದೆ ಅಂದರೆ ಲಕ್ಷಾಂತರ ರೂಪಾಯಿ ಫೀಸ್ ಕೊಟ್ಟು ಸೇರ್ಕೊಳ್ತಾರೆ. ಸೊ ಈ ರೀತಿ ಆ್ಯಕ್ಟಿಂಗ್ ಅನ್ನಂತೂ ನೀವು ಯಾರನ್ನಾರು ಕೇಳಿದ್ರೆ ತಕ್ಷಣ ಯಾವುದೇ ಒಬ್ಬ ಒಂದು ಯುವಕನ ಕೇಳಿದ್ರೆ ನೀನು ಏನಾಗಬೇಕಪ್ಪ ಅಂದರೆ ಒಂದು ಆ್ಯಕ್ಟಿಂಗಿಗೆ ಬರಬೇಕು, ಒಬ್ಬ ಕಲಾವಿದ ಆಗಬೇಕು ಅನ್ನೋಂಥದ್ದು ಹೆಚ್ಚಿನ ಪ್ರತಿಭಾನ್ವಿತ ಯುವಕರಲ್ಲಿ ನೀವು ಕೇಳಿದ್ರೆ ಎವ್ರಿಬಡಿ ವಾಂಟ್ಸ್ ಟು ಗೆಟ್ ಇಂಟು ಸಿನಿಮಾ. ಸೊ ಹಾಗಾಗಿ ಸಿನಿಮಾ ಅನ್ನುವಂಥದ್ದು ಒಂದು ಕನಸಿನ ಒಂದು ಸುಂದರ ಲೋಕ, ಎಲ್ಲರೂ ಬರಬೇಕು ಅಂತಾರೆ. ಹಾಗಾಗಿ ಇದಕ್ಕೆ ಅಡಚಣೆಗಳೇನಿದೆ ಅಂತ ನೀವೆಲ್ಲ ತೆರವುಗೊಳಿಸಿ ಅದನ್ನು ಬೆಳೀಲಿಕ್ಕೆ ಏನೇನು ಬೇಕೋ ಪ್ರಯತ್ನ. ನಮ್ಮ ತಾರಕೇಶ್ವರ ಸಿನಿಮಾ ಗೆದ್ದಿದೆ, ಗೆಲ್ತಾನೆ ಇರುತ್ತೆ. ಗಣೇಶ್ ಅವರು ಯಾವುದು ಗೆಲ್ತಾನೆ ಇರಲಿ, ಅವರು ಕಲಾವಿದರು, ಅವ್ರ ಮನೆಯವರು, ಇಡೀ ಎಲ್ಲ ಕುಟುಂಬದವರು, ಇಡೀ ತಂಡಕ್ಕೆ ಎಲ್ಲರಿಗೂ ಭಾಷೆ